ಏನ್ ಮಾಡಿ ಅಂತ ಅಂದ್ರೆ ಪ್ರತಿ ತಿಂಗಳಿಗೆ ಅವರು 1 ಎಕರೆಯಿಂದ ಎಷ್ಟು ದುಡಿಮೆಯನ್ನ ಮಾಡ್ತಾರೆ ಅಥವಾ ಪ್ರತಿ ವರ್ಷಕ್ಕೆ ಆ ಒಂದು ಜಮೀನಲ್ಲಿ ಎಷ್ಟೆಲ್ಲ ಅರ್ನಿಂಗ್ಸ್ ಮಾಡ್ತಾರೆ, ಆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ 100 ರಿಂದ 150 ವರ್ಷಕ್ಕೆ ಆಗುವಷ್ಟು, ಅಂದ್ರೆ ಆ 100 ರಿಂದ 150 ವರ್ಷದಲ್ಲಿ ಅವರು ಆ ಜಮೀನಿನಿಂದ ಎಷ್ಟು ಸಂಪಾದನೆ ಮಾಡಬಹುದೋ ಅಷ್ಟು ಹಣವನ್ನ ಕೊಟ್ಟು ಆ ಜಾಗವನ್ನ ಪಡ್ಕೊಳ್ಳಿ ಅಲ್ವಾ. ನೀವು ಪ್ರಜೆಗಳ ಏಳಿಗೆಗಾಗಿ ಶ್ರಮಿಸೋರಲ್ವಾ, ನಿಮ್ಗೆ ರೈತರ ಜಮೀನೇ ಬೇಕು ಆಯ್ತಾ. ನಿಮ್ ಯೋಗ್ಯತೆಗೆ ದೊಡ್ಡ ದೊಡ್ಡ ಸಾವಿರಾರು ಕೋಟಿ ಎಲ್ಲ ಲೂಟಿ ಮಾಡಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಕೇಳಕ್ಕಾಗಲ್ಲ. ನಿಮ್ಮ ಕಣ್ಣು ಏನು ಬಿದ್ರು ಅದು ರೈತರ ಬದುಕಿನ ಮೇಲೆ ಬೀಳಬೇಕು ಅಥವಾ ಬಡವರ ಬದುಕಿನ ಮೇಲೆ ಬೀಳಬೇಕು, ಬಡವರ ಪಾಲಿಗೆ ವಿರುದ್ಧವಾಗಿನೇ ಇರಬೇಕು. ಅಂತವ್ರ ಮೇಲೆ ಅಷ್ಟೇ ನಿಮ್ಮ ಕಣ್ಣುಗಳು ಆಯ್ತಾ. ಯಾರಾದ್ರೂ ಹೋಗ್ಬಿಟ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಡೆಮಾಲಿಷ್ ಮಾಡಿಸ್ತೀರಾ? ಸಾಧ್ಯ ಇಲ್ಲ. ಡೆಮಾಲಿಷ್ ಮಾಡಿದ್ರು ಅವ್ರು ಕೋರ್ಟು ಲಾಯರು ಅಂತ ಇಟ್ಕೊಂಡು ಹೇಗೋ ಅವ್ರು ಆಚೆ ಬರ್ತಾರೆ, ಅವ್ರಿಗೆ ಗೊತ್ತು. ಯಾಕಂದ್ರೆ ಹಣಕಾಸು ಇರುತ್ತೆ, ಹೆಂಗಾದ್ರೂ ಅವ್ರು ಹೊರಗೆ ಬರ್ಬೋದು. ಆದ್ರೆ ಬಡವ್ರು ಕೇಳಕ್ ಆಗಲ್ಲ. ನಾವು ಬದುಕಬೇಕು ಅನ್ನೋ ಒಂದು ಎಲ್ಲೋ ಸಣ್ಣ ಆಸೆ ಆಕಾಂಕ್ಷೆಗಳಿಂದ ಏನ್ ಸಮಸ್ಯೆಗಳು ಬಂದ್ರು ಪರವಾಗಿಲ್ಲ, ನಾವು ಅದನ್ನ ನಿವಾರಣೆ ಮಾಡ್ಕೊಂಡು ಹೋಗ್ತೀವಿ ಅಂತ ಹೋಗ್ತಾರೆ. ಆತರ ಮಾಡ್ಬಿಡಿ. 100 ರಿಂದ 150 ವರ್ಷದಲ್ಲಿ ಅವರು ಆ ಒಂದು ಜಮೀನಿನಿಂದ ಎಷ್ಟು ದುಡಿಯೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಹಣವನ್ನ ಅವರ ಖಾತೆಗೆ ಜಮಾ ಮಾಡಿ, ಅದರಲ್ಲಿ ಅವರು ಒಂದಷ್ಟು ಹಣವನ್ನ ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೊಳ್ಳೋದು, ಅದರಿಂದ ಒಂದಷ್ಟು ಇಂಟ್ರೆಸ್ಟ್ ತಗೊಳ್ಳುವಂತದ್ದು, ಈ ರೀತಿಯ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಅವರ ಲೈಫ್ ಕೂಡ ಒಂದಷ್ಟು ಸೆಟಲ್ ಆಗ್ತಾ ಹೋಗುತ್ತೆ. ಸರ್, ನೀವು ರೈತರಿಗೋಸ್ಕರ ಅಷ್ಟು ಮಾಡಲ್ವಾ ಸರ್? ಅಲ್ಲ, ಅಷ್ಟು ಫಲವತ್ತತೆಯಿಂದ ಕೂಡಿರುವಂತಹ, ಇಲ್ಲಿ ನೋಡಿದ್ರು ಹಚ್ಚೆ ಹಸಿರಾಗಿ ಬೆಳೆದಿರುವಂತಹ ಅಂತ ಒಂದು ಬೆಳೆಯನ್ನ ಬರಡು ಭೂಮಿ, ಬರಡು ಭೂಮಿ, ಅದರಲ್ಲಿ ಏನೂ ಬೆಳೆಯೋದಕ್ಕಾಗಲ್ಲ, ಭೂಮಿ ಫಲವತ್ತತೆಯಿಂದ ಕೂಡಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟ್ ನ ಕೊಡ್ತೀರಾ ಅಂದ್ರೆ ಸರ್, ನಿಮಗೇನು ಸಮಸ್ಯೆ ಇಲ್ಲ ಸರ್. ನೀವು ಸಾವಿರಾರು ಕೋಟಿನ ಗುಡ್ಡೆ ಹಾಕಿ ಇಟ್ಕೊಂಡಿದೀರಾ. ಬಟ್ ನಮ್ ಜೀವನಗಳ ಹಂಗಾಗಲ್ಲ ಆಯ್ತಾ. ನಮ್ದು ಅದ್ರಲ್ಲೇ ಬದುಕಬೇಕು, ಅದ್ರಲ್ಲೇ ಜೀವನ ನಡೆಸಬೇಕು. ಅಲ್ಲ, ನಿಮ್ ಕಣ್ಣುಗಳು ಎಲ್ಲೋಗುತ್ತೆ ನೋಡ್ರಿ. ಯಾವನೋ 1000 ಕೋಟಿ ಲೂಟಿ ಮಾಡಿದನು ಅಥವಾ ಅವನ ಆಸ್ತಿ ಅಂತಸ್ತು ಮೇಲೆ ಹೋಗದೆ ರೈತರು ಆಸ್ತಿಗಳ ಮೇಲೆ. ಇವ್ರಗಳಿಗೆ ನಾವು ಎಲ್ಲರ ಸಮಸ್ಯೆನ ಬಗೆಹರಿಸಲಿ, ಸಮಸ್ಯೆ ನಿವಾರಣೆಗೆ ಒಂದು ಸಮಸ್ಯೆ ನಿವಾರಣೆಯಲ್ಲಿ ಎಲ್ಲೋ ಒಂದು ರೀತಿ ಹೆಲ್ಪ್ ಆಗ್ತಾರೆ. ಆ ಸಮಸ್ಯೆವನ್ನ ಬಗೆಹರಿಸೋದ್ರಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನ ವಹಿಸ್ತಾರೆ. ಜನರ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡೋದ್ರ ಮೂಲಕ ಇಡೀ ಸಮಸ್ಯೆಗಳನ್ನ ನಿವಾರಣೆ ಮಾಡ್ತಾರೆ ಅಂತ ಅಂದು ಇವ್ರುಗಳನ್ನ ನಮ್ಮ ಪ್ರಜೆಗಳನ್ನ ಆಡುವ ಪ್ರಜಾಪ್ರಭುತ್ವದ ನಾಯಕರು ಅಂತ ಒಪ್ಕೊಂಡು ವೋಟ್ ಹಾಕಿ ಗೆಲ್ಲಿಸಿ ಮುಂದೆ ಬಿಟ್ರೆ, ಇವರು ರೈತರ ಸಮಸ್ಯೆಯನ್ನ ಇನ್ನೂ ಎತ್ತಿ ಹಿಡಿಯುವಂತಹ ಆರಾಮದಾಯಕವಾಗಿರುವಂತಹ ಜೀವನವನ್ನ ಸರ್ವನಾಶ ಮಾಡಿ